ಎಂದಿನಂತೆ ಇವತ್ತು ಕೂಡ ಪವರ್ ಪಾಲಿಟಿಕ್ಸ್ ಕಾರ್ಯಕ್ರಮದಲ್ಲಿ ಈ ದಿನದ ರಾಜಕೀಯ ವಿದ್ಯಮಾನವನ್ನ ಮತ್ತಷ್ಟು ವಿಶ್ಲೇಷಣಾತ್ಮಕವಾಗಿ ವಿವರಿಸಲಿಕ್ಕೆ ನಮ್ಮ ಜೊತೆ ಹಿರಿಯ ಪತ್ರಕರ್ತರು ಹಾಗೆ ರಾಜಕೀಯ ವಿಶ್ಲೇಷಕರಾದ ರವೀಂದ್ರ ರೇಷ್ಮೆ ಸರ್ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸ್ಮಿತಾ. ರವೀಂದ್ರ ರೇಷ್ಮೆ ಸರ್, ಹಿಂದೊಮ್ಮೆ ಅಧಿವೇಶನಕ್ಕೂ ಕೆಲವೇ ದಿನಗಳ ಮುಂಚೆ ವೇದಿಕೆ ಕಾರ್ಯಕ್ರಮದಲ್ಲಿ ತ್ಯಾಗದ ಮಾತುಗಳನ್ನ ಪುನರುಚ್ಚರಿಸಿದ್ರು ಡಿಕೆ ಶಿವಕುಮಾರ್ ಅವರು. ಆಗ ಬಂದ ವಿಶ್ಲೇಷಣೆ ಇದು ಬಹುಶಃ ಡಿಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯನವರಿಗೆ ತ್ಯಾಗದ ಮಹತ್ವವನ್ನ ತಿಳಿಸ್ತಾ ಇರಬಹುದು, ಸಿದ್ದರಾಮಯ್ಯನವರು ಪಟ್ಟತ್ಯಾಗ ಮಾಡಲಿ ಅನ್ನೋ ವಿಚಾರವನ್ನು ತಿಳಿಸ್ತಾ ಇರಬಹುದು ಅಂತ ಹೇಳಿ. ಬಟ್ ಇವತ್ತು ಅವರ ಟೋನ್ ಬದಲಾಗಿದೆ ಸರ್. ಮತ್ತದೇ ತ್ಯಾಗದ ಮಾತು, ವೈರಾಗ್ಯದ ಮಾತಾದ್ರೂ ಕೂಡ ಡಿಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯನವರಿಗೆ ಟಾಂಟ್ ಕೊಡೋ ರೀತಿಯಲ್ಲಿ ಕೇಳ್ತಾ ಇಲ್ಲ ಅಂತಿದ್ರು. ನೋಡಿ, ಅವತ್ತು ಪಕ್ಷದ ಕಚೇರಿಯಲ್ಲಿ ನಡೆದ ಇಂದಿರಾ ಗಾಂಧಿ ಅವರ ಜನ್ಮದಿನೋತ್ಸವ ಸಮಾರಂಭದಲ್ಲಿ ಅವರು ವೇದಿಕೆಯಿಂದ ಹೇಳಿದ್ದು, ಸೋನಿಯಾ ಗಾಂಧಿ ಅವರು ಯಾವ ರೀತಿ 2004ರಲ್ಲಿ ತಮ್ಮ ಮಡಿಲಿಗೆ ಬಿದ್ದ ಪ್ರಧಾನಮಂತ್ರಿ ಪದವಿಯನ್ನ ತ್ಯಾಗ ಮಾಡಿ ಡಾಕ್ಟರ್ ಮನಮೋಹನ್ ಸಿಂಗ್ ರಂತ ಒಬ್ಬ ಅರ್ಥಶಾಸ್ತ್ರಜ್ಞನ ಪ್ರಧಾನಮಂತ್ರಿ ಮಾಡಿದ್ರು, ಆ ತ್ಯಾಗ ನಮಗೆ ಮೇಲ್ಪಂಕ್ತಿ ಆಯಿತು ಅಂತ ಹೇಳಿದಾಗ ಅದು ಖಂಡಿತವಾಗೂ ಅದು ಸಿದ್ದರಾಮಯ್ಯನವರಿಗೂ ಮತ್ತು ಸಿದ್ದರಾಮಯ್ಯನವರ ಬೆಂಬಲಿಗರಿಗೂ ಕಳಿಸಿದ ಒಂದು ಸಂದೇಶವಾಗಿತ್ತು. ಒಂದು ನೆನಪಿಸಿದ್ರು, ನೋಡಿ ಇಂಥ ಆದರ್ಶಪ್ರಾಯವಾದ ಒಂದು ಉದಾಹರಣೆ ನಮ್ಮ ಪಕ್ಷದಲ್ಲಿದೆ, ಆ ಪರಂಪರೆ ನಮ್ಮ ಪಕ್ಷದಲ್ಲಿದೆ, ಅದನ್ನ ನೀವು ಕೂಡ ಪಾಲಿಸಬೇಕು ಅನ್ನೋ ರೀತಿಯಲ್ಲಿ ಮಾತಾಡಿದ್ರು. ಇವತ್ತು ಬೆಳಗಿನ ನಿಮ್ಮ ಸುದ್ದಿ ಪ್ರಸಾರದಲ್ಲಿ ನೋಡಿದ ಹಾಗೆ ನನಗೆ ಪಕ್ಷದಲ್ಲಿ ಯಾವ ಹುದ್ದೆಯೂ ಬೇಕಾಗಿಲ್ಲ, ನನಗೆ ಪರ್ಮನೆಂಟ್ ಆಗಿ ಕಾರ್ಯಕರ್ತನ ಪದವಿಯೇ ಸಾಕು ಅಂತ ಅವ್ರು ಹೇಳಿರೋದು ನೋಡಿದ್ರೆ, ಹೌದು ನಿಮ್ಮ ಊಹೆ ಸ್ವಲ್ಪ ಮಟ್ಟಿಗೆ ನಿಜ ಇರಬಹುದು. ಆದ್ರೆ ಇಂಥದ್ದೇ ಮಾತನ್ನ ಅವತ್ತು ಡಿ ಕೆ ಶಿವಕುಮಾರ್ ಅವ್ರ ಮನೆಗೆ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಮೀಟಿಂಗ್ಗೆ ಬಂದಿದ್ದ ಸಿದ್ದರಾಮಯ್ಯನವರು ಬೆಳಿಗ್ಗೆ ಹೇಳಿದ್ರು, ಡಿ ಕೆ ಶಿವಕುಮಾರ್ ಯಾವಾಗ ಮುಖ್ಯಮಂತ್ರಿ ಆಗ್ತಾರೆ ಅನ್ನೋ ಪ್ರಶ್ನೆಗೆ ಹೈಕಮಾಂಡ್ ಹೇಳಿದಾಗ ಅಂದಿದ್ರು. ಮಧ್ಯಾಹ್ನದಷ್ಟೊತ್ತಿಗೆ ಅವರು ಕೂಡ ಇದೇ ತರದ ವೈರಾಗ್ಯದ ಮಾತಾಡಿದ್ರು. ಅಧಿಕಾರ ಏನ್ ಶಾಶ್ವತ ಅಲ್ಲ, ಅಧಿಕಾರ ನಮ್ಮ ಅಪ್ಪನ ಮನೆ ಆಸ್ತಿನ, ಅಧಿಕಾರ ಯಾವತ್ತೂ ಶಾಶ್ವತ ಅಲ್ಲ ಅನ್ನೋ ಮಾತಾಡಿದಾಗ ಅವಾಗ ಏನ್ ಅನ್ಕೊಂಡಿದ್ರು, ಅಯ್ಯೋ ಸಿದ್ದರಾಮಯ್ಯನವರು ಕೂಡ ವೈರಾಗ್ಯ ಬಂತ ಅಂತ ಎಲ್ಲರೂ ಆಡ್ಕೊಳ್ಳಾಗಿತ್ತು. ಇವತ್ತು ಡಿ ಕೆ ಶಿವಕುಮಾರ್ ಅವರು ಮಾತಾಡಿದ್ ನೋಡಿದ್ರೆ ಬಹುಶಃ ಹೈಕಮಾಂಡ್ ನಲ್ಲಿ ತಾವು ಅನ್ಕೊಂಡಿರುವಷ್ಟು ಸುಳ್ಳಿತವಾಗಿಲ್ಲ ಅಂತ ಕಾಣುತ್ತೆ. ತಮ್ಮ ಮುಖ್ಯಮಂತ್ರಿ ಆಗಬೇಕೆಂಬ ಕನಸನ್ನು ನನಸಾಗಿಸಿಕೊಳ್ಳೋ ಹಾದಿ ಸ್ವಲ್ಪ ಕಲ್ಲು ಮುಳ್ಳುಗಳಿಂದ ತುಂಬಿದೆ ಅಂತ ಕಾಣ್ತಾ ಇದೆ. ನಿನ್ನೆ ರಾತ್ರಿವರೆಗೂ ಬಂದ ವದಂತಿಗಳೇನು ಅಂತಂದ್ರೆ, ರಾಹುಲ್ ಗಾಂಧಿ ಅವ್ರ ಕೈಗೆ ಸಿಗ್ತಾ ಇಲ್ಲ, ರಾಹುಲ್ ಗಾಂಧಿ ಇವ್ರಿಗೆ ಅಧಿಕೃತವಾದ ಅಪಾಯಿಂಟ್ಮೆಂಟ್ ಕೊಡ್ತಾ ಇಲ್ಲ ಇತ್ಯಾದಿ ಕೇಳ್ತಾ ಇದ್ದೇವೆ. ಆದ್ರೆ ಏನೇ ಆಗ್ಲಿ, ಈ 2.5 ವರ್ಷಗಳಿಂದ ನಿರಂತರವಾಗಿ ಕೇಳ್ತಾ ಬಂದ ಈ ಪ್ರಶ್ನೆ, ಅಧಿಕಾರ ಹಸ್ತಾಂತರ ಆಗುತ್ತಾ ಇಲ್ವಾ, ಒಳ ಒಪ್ಪಂದ ಆಗುತ್ತಾ ಇಲ್ವಾ, ಮುಖ್ಯಮಂತ್ರಿ ಬದಲಾವಣೆ ಆಗುತ್ತಾ ಇಲ್ವಾ, ಈ ಪ್ರಶ್ನೆಗಳ ಉತ್ತರ ಏನೇ ಆಗ್ಲಿ ಇದರಲ್ಲಿ ಡಿ ಕೆ ಶಿವಕುಮಾರ್ ಯಶಸ್ವಿ ಆಗ್ತಾರೋ ಅಥವಾ ವಿಫಲರಾಗ್ತಾರೋ, ಇನ್ನು ಮುಂದೆ ಮಾತ್ರ ಹೈಕಮಾಂಡ್ ಯಾವುದೋ ಒಂದು ತೀರ್ಮಾನಕ್ಕೆ ಬಂದಾಗ ಕರ್ನಾಟಕದ ಕಾಂಗ್ರೆಸ್ ಪಕ್ಷದ ರಾಜಕಾರಣ ಮೊದಲಿಂದ ಹೇಳಲಿಕ್ಕೆ ಸಾಧ್ಯವೇ ಇಲ್ಲ. ಕರ್ನಾಟಕದ ಒಟ್ಟಾರೆ ಸಾರ್ವಜನಿಕ ಬದುಕಿನ ಲೈವೇ ಬದಲಾಗ್ಬಿಡಬಹುದು, ಅದು ಮಾತ್ರ ಖಚಿತ. ಎಂದಿನಂತೆ ಇವತ್ತು ಕೂಡ ಪವರ್ ಪಾಲಿಟಿಕ್ಸ್ ಕಾರ್ಯಕ್ರಮದಲ್ಲಿ ಈ ದಿನದ ರಾಜಕೀಯ ವಿದ್ಯಮಾನವನ್ನ ಮತ್ತಷ್ಟು ವಿಶ್ಲೇಷಣಾತ್ಮಕವಾಗಿ ವಿವರಿಸಲಿಕ್ಕೆ ನಮ್ಮ ಜೊತೆ ಹಿರಿಯ ಪತ್ರಕರ್ತರು ಹಾಗೆ ರಾಜಕೀಯ ವಿಶ್ಲೇಷಕರಾದ ರವೀಂದ್ರ ರೇಷ್ಮೆ ಸರ್ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸ್ಮಿತಾ. ರವೀಂದ್ರ ರೇಷ್ಮೆ ಸರ್, ಹಿಂದೊಮ್ಮೆ ಅಧಿವೇಶನಕ್ಕೂ ಕೆಲವೇ ದಿನಗಳ ಮುಂಚೆ ವೇದಿಕೆ ಕಾರ್ಯಕ್ರಮದಲ್ಲಿ ತ್ಯಾಗದ ಮಾತುಗಳನ್ನ ಪುನರುಚ್ಚರಿಸಿದ್ರು ಡಿಕೆ ಶಿವಕುಮಾರ್ ಅವರು. ಆಗ ಬಂದ ವಿಶ್ಲೇಷಣೆ ಇದು ಬಹುಶಃ ಡಿಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯನವರಿಗೆ ತ್ಯಾಗದ ಮಹತ್ವವನ್ನ ತಿಳಿಸ್ತಾ ಇರಬಹುದು, ಸಿದ್ದರಾಮಯ್ಯನವರು ಪಟ್ಟತ್ಯಾಗ ಮಾಡಲಿ ಅನ್ನೋ ವಿಚಾರವನ್ನು ತಿಳಿಸ್ತಾ ಇರಬಹುದು ಅಂತ ಹೇಳಿ. ಬಟ್ ಇವತ್ತು ಅವರ ಟೋನ್ ಬದಲಾಗಿದೆ ಸರ್. ಮತ್ತದೇ ತ್ಯಾಗದ ಮಾತು, ವೈರಾಗ್ಯದ ಮಾತಾದ್ರೂ ಕೂಡ ಡಿಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯನವರಿಗೆ ಟಾಂಟ್ ಕೊಡೋ ರೀತಿಯಲ್ಲಿ ಕೇಳ್ತಾ ಇಲ್ಲ ಅಂತಿದ್ರು. ನೋಡಿ, ಅವತ್ತು ಪಕ್ಷದ ಕಚೇರಿಯಲ್ಲಿ ನಡೆದ ಇಂದಿರಾ ಗಾಂಧಿ ಅವರ ಜನ್ಮದಿನೋತ್ಸವ ಸಮಾರಂಭದಲ್ಲಿ ಅವರು ವೇದಿಕೆಯಿಂದ ಹೇಳಿದ್ದು, ಸೋನಿಯಾ ಗಾಂಧಿ ಅವರು ಯಾವ ರೀತಿ 2004ರಲ್ಲಿ ತಮ್ಮ ಮಡಿಲಿಗೆ ಬಿದ್ದ ಪ್ರಧಾನಮಂತ್ರಿ ಪದವಿಯನ್ನ ತ್ಯಾಗ ಮಾಡಿ ಡಾಕ್ಟರ್ ಮನಮೋಹನ್ ಸಿಂಗ್ ರಂತ ಒಬ್ಬ ಅರ್ಥಶಾಸ್ತ್ರಜ್ಞನ ಪ್ರಧಾನಮಂತ್ರಿ ಮಾಡಿದ್ರು, ಆ ತ್ಯಾಗ ನಮಗೆ ಮೇಲ್ಪಂಕ್ತಿ ಆಯಿತು ಅಂತ ಹೇಳಿದಾಗ ಅದು ಖಂಡಿತವಾಗೂ ಅದು ಸಿದ್ದರಾಮಯ್ಯನವರಿಗೂ ಮತ್ತು ಸಿದ್ದರಾಮಯ್ಯನವರ ಬೆಂಬಲಿಗರಿಗೂ ಕಳಿಸಿದ ಒಂದು ಸಂದೇಶವಾಗಿತ್ತು. ಒಂದು ನೆನಪಿಸಿದ್ರು, ನೋಡಿ ಇಂಥ ಆದರ್ಶಪ್ರಾಯವಾದ ಒಂದು ಉದಾಹರಣೆ ನಮ್ಮ ಪಕ್ಷದಲ್ಲಿದೆ, ಆ ಪರಂಪರೆ ನಮ್ಮ ಪಕ್ಷದಲ್ಲಿದೆ, ಅದನ್ನ ನೀವು ಕೂಡ ಪಾಲಿಸಬೇಕು ಅನ್ನೋ ರೀತಿಯಲ್ಲಿ ಮಾತಾಡಿದ್ರು. ಇವತ್ತು ಬೆಳಗಿನ ನಿಮ್ಮ ಸುದ್ದಿ ಪ್ರಸಾರದಲ್ಲಿ ನೋಡಿದ ಹಾಗೆ ನನಗೆ ಪಕ್ಷದಲ್ಲಿ ಯಾವ ಹುದ್ದೆಯೂ ಬೇಕಾಗಿಲ್ಲ, ನನಗೆ ಪರ್ಮನೆಂಟ್ ಆಗಿ ಕಾರ್ಯಕರ್ತನ ಪದವಿಯೇ ಸಾಕು ಅಂತ ಅವ್ರು ಹೇಳಿರೋದು ನೋಡಿದ್ರೆ, ಹೌದು ನಿಮ್ಮ ಊಹೆ ಸ್ವಲ್ಪ ಮಟ್ಟಿಗೆ ನಿಜ ಇರಬಹುದು. ಆದ್ರೆ ಇಂಥದ್ದೇ ಮಾತನ್ನ ಅವತ್ತು ಡಿ ಕೆ ಶಿವಕುಮಾರ್ ಅವ್ರ ಮನೆಗೆ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಮೀಟಿಂಗ್ಗೆ ಬಂದಿದ್ದ ಸಿದ್ದರಾಮಯ್ಯನವರು ಬೆಳಿಗ್ಗೆ ಹೇಳಿದ್ರು, ಡಿ ಕೆ ಶಿವಕುಮಾರ್ ಯಾವಾಗ ಮುಖ್ಯಮಂತ್ರಿ ಆಗ್ತಾರೆ ಅನ್ನೋ ಪ್ರಶ್ನೆಗೆ ಹೈಕಮಾಂಡ್ ಹೇಳಿದಾಗ ಅಂದಿದ್ರು,
ಮಧ್ಯಾಹ್ನದಷ್ಟೊತ್ತಿಗೆ ಅವರು ಕೂಡ ಇದೇ ತರದ ವೈರಾಗ್ಯದ ಮಾತಾಡಿದ್ರು. ಅಧಿಕಾರ ಏನ್ ಶಾಶ್ವತ ಅಲ್ಲ, ಅಧಿಕಾರ ನಮ್ಮ ಅಪ್ಪನ ಮನೆ ಆಸ್ತಿನ, ಅಧಿಕಾರ ಯಾವತ್ತೂ ಶಾಶ್ವತ ಅಲ್ಲ ಅನ್ನೋ ಮಾತಾಡಿದಾಗ ಅವಾಗ ಏನ್ ಅನ್ಕೊಂಡಿದ್ರು, ಅಯ್ಯೋ ಸಿದ್ದರಾಮಯ್ಯನವರು ಕೂಡ ವೈರಾಗ್ಯ ಬಂತ ಅಂತ ಎಲ್ರು ಆಡ್ಕೊಳ್ಳಾಗಿತ್ತು. ಇವತ್ತು ಡಿ ಕೆ ಶಿವಕುಮಾರ್ ಅವರು ಮಾತಾಡಿದ್ ನೋಡಿದ್ರೆ ಬಹುಶಃ ಹೈಕಮಾಂಡ್ ನಲ್ಲಿ ತಾವು ಅನ್ಕೊಂಡಿರುವಷ್ಟು ಸುಳ್ಳಿತವಾಗಿಲ್ಲ ಅಂತ ಕಾಣುತ್ತೆ. ತಮ್ಮ ಮುಖ್ಯಮಂತ್ರಿ ಆಗಬೇಕೆಂಬ ಕನಸನ್ನು ನನಸಾಗಿಸಿಕೊಳ್ಳೋ ಹಾದಿ ಸ್ವಲ್ಪ ಕಲ್ಲು ಮುಳ್ಳುಗಳಿಂದ ತುಂಬಿದೆ ಅಂತ ಕಾಣ್ತಾ ಇದೆ. ನಿನ್ನೆ ರಾತ್ರಿವರೆಗೂ ಬಂದ ವದಂತಿಗಳೇನು ಅಂತಂದ್ರೆ ರಾಹುಲ್ ಗಾಂಧಿ ಅವ್ರ ಕೈಗೆ ಸಿಗ್ತಾ ಇಲ್ಲ, ರಾಹುಲ್ ಗಾಂಧಿ ಇವ್ರಿಗೆ ಅಧಿಕೃತವಾದ ಅಪಾಯಿಂಟ್ಮೆಂಟ್ ಕೊಡ್ತಾ ಇಲ್ಲ ಇತ್ಯಾದಿ ಕೇಳ್ತಾ ಇದ್ದೇವೆ. ಆದ್ರೆ ಏನೇ ಆಗ್ಲಿ, ಈ 2.5 ವರ್ಷಗಳಿಂದ ನಿರಂತರವಾಗಿ ಕೇಳ್ತಾ ಬಂದ ಈ ಪ್ರಶ್ನೆ, ಅಧಿಕಾರ ಹಸ್ತಾಂತರ ಆಗುತ್ತಾ ಇಲ್ವಾ, ಒಳ ಒಪ್ಪಂದ ಆಗುತ್ತಾ ಇಲ್ವಾ, ಮುಖ್ಯಮಂತ್ರಿ ಬದಲಾವಣೆ ಆಗುತ್ತಾ ಇಲ್ವಾ, ಈ ಪ್ರಶ್ನೆಗಳ ಉತ್ತರ ಏನೇ ಆಗ್ಲಿ ಇದರಲ್ಲಿ ಡಿ ಕೆ ಶಿವಕುಮಾರ್ ಯಶಸ್ವಿ ಆಗ್ತಾರೋ ಅಥವಾ ವಿಫಲರಾಗ್ತಾರೋ, ಇನ್ನು ಮುಂದೆ ಮಾತ್ರ ಹೈಕಮಾಂಡ್ ಯಾವುದೋ ಒಂದು ತೀರ್ಮಾನಕ್ಕೆ ಬಂದಾಗ ಕರ್ನಾಟಕದ ಕಾಂಗ್ರೆಸ್ ಪಕ್ಷದ ರಾಜಕಾರಣ ಮೊದಲಿಂದ ಇರ್ಲಿಕ್ಕೆ ಸಾಧ್ಯವೇ ಇಲ್ಲ. ಕರ್ನಾಟಕದ ಒಟ್ಟಾರೆ ಸಾರ್ವಜನಿಕ ಬದುಕಿನ ಲಯವೇ ಬದಲಾಗ್ಬಿಡಬಹುದು, ಅದು ಮಾತ್ರ ಖಚಿತ. ಹೆಂಗೆ ಎಂದಿನಂತೆ ಇವತ್ತು ಕೂಡ ಪವರ್ ಪಾಲಿಟಿಕ್ಸ್ ಕಾರ್ಯಕ್ರಮದಲ್ಲಿ ಈ ದಿನದ ರಾಜಕೀಯ ವಿದ್ಯಮಾನವನ್ನ ಮತ್ತಷ್ಟು ವಿಶ್ಲೇಷಣಾತ್ಮಕವಾಗಿ ವಿವರಿಸಲಿಕ್ಕೆ ನಮ್ಮ ಜೊತೆ ಹಿರಿಯ ಪತ್ರಕರ್ತರು ಹಾಗೆ ರಾಜಕೀಯ ವಿಶ್ಲೇಷಕರಾದ ರವೀಂದ್ರ ರೇಷ್ಮೆ ಸರ್ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸ್ಮಿತಾ. ರವೀಂದ್ರ ರೇಷ್ಮೆ ಸರ್, ಹಿಂದೊಮ್ಮೆ ಅಧಿವೇಶನಕ್ಕೂ ಕೆಲವೇ ದಿನಗಳ ಮುಂಚೆ ವೇದಿಕೆ ಕಾರ್ಯಕ್ರಮದಲ್ಲಿ ತ್ಯಾಗದ ಮಾತುಗಳನ್ನು ಪುನರುಚ್ಚರಿಸಿದ್ರು ಡಿ ಕೆ ಶಿವಕುಮಾರ್ ಅವರು. ಆಗ ಬಂದ ವಿಶ್ಲೇಷಣೆ ಇದು ಬಹುಶಃ ಡಿ ಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯನವರಿಗೆ ತ್ಯಾಗದ ಮಹತ್ವವನ್ನ ತಿಳಿಸ್ತಾ ಇರಬಹುದು, ಸಿದ್ದರಾಮಯ್ಯನವರು ಪಟ್ಟತ್ಯಾಗ ಮಾಡಲಿ ಅನ್ನೋ ವಿಚಾರವನ್ನು ತಿಳಿಸ್ತಾ ಇರಬಹುದು ಅಂತ ಹೇಳಿ. ಬಟ್ ಇವತ್ತು ಅವರ ಟೋನ್ ಬದಲಾಗಿದೆ ಸರ್. ಮತ್ತದೇ ತ್ಯಾಗದ ಮಾತು, ವೈರಾಗ್ಯದ ಮಾತಾದ್ರೂ ಕೂಡ ಡಿ ಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯನವರಿಗೆ ಟಾಂಟ್ ಕೊಡೋ ರೀತಿಯಲ್ಲಿ ಕೇಳ್ತಾ ಇಲ್ಲ ಅಂತಿದ್ರು. ನೋಡಿ, ಅವತ್ತು ಪಕ್ಷದ ಕಚೇರಿಯಲ್ಲಿ ನಡೆದ ಇಂದಿರಾ ಗಾಂಧಿ ಅವರ ಜನ್ಮದಿನೋತ್ಸವ ಸಮಾರಂಭದಲ್ಲಿ ಅವರು ವೇದಿಕೆಯಿಂದ ಹೇಳಿದ್ದು, ಸೋನಿಯಾ ಗಾಂಧಿ ಅವರು ಯಾವ ರೀತಿ 2004ರಲ್ಲಿ ತಮ್ಮ ಮಡಿಲಿಗೆ ಬಿದ್ದ ಪ್ರಧಾನಮಂತ್ರಿ ಪದವಿಯನ್ನ ತ್ಯಾಗ ಮಾಡಿ ಡಾಕ್ಟರ್ ಮನಮೋಹನ್ ಸಿಂಗ್ ರಂತ ಒಬ್ಬ ಅರ್ಥಶಾಸ್ತ್ರಜ್ಞರನ್ನ ಪ್ರಧಾನಮಂತ್ರಿ ಮಾಡಿದ್ರು, ಆ ತ್ಯಾಗ ನಮಗೆ ಮೇಲ್ಪಂಕ್ತಿ ಆಯಿತು ಅಂತ ಹೇಳಿದಾಗ ಅದು ಖಂಡಿತವಾಗೂ ಅದು ಸಿದ್ದರಾಮಯ್ಯನವರಿಗೂ ಮತ್ತು ಸಿದ್ದರಾಮಯ್ಯನವರ ಬೆಂಬಲಿಗರಿಗೂ ಕಳಿಸಿದ ಒಂದು ಸಂದೇಶವಾಗಿತ್ತು. ಒಂದು ನೆನಪಿಸಿದ್ರು, ನೋಡಿ ಇಂಥ ಆದರ್ಶಪ್ರಾಯವಾದ ಒಂದು ಉದಾಹರಣೆ ನಮ್ಮ ಪಕ್ಷದಲ್ಲಿದೆ, ಆ ಪರಂಪರೆ ನಮ್ಮ ಪಕ್ಷದಲ್ಲಿದೆ, ಅದನ್ನ ನೀವು ಕೂಡ ಪಾಲಿಸಬೇಕು ಅನ್ನೋ ರೀತಿಯಲ್ಲಿ ಮಾತಾಡಿದ್ರು. ಇವತ್ತು ಬೆಳಗಿನ ನಿಮ್ಮ ಸುದ್ದಿ ಪ್ರಸಾರದಲ್ಲಿ ನೋಡಿದ ಹಾಗೆ ನನಗೆ ಪಕ್ಷದಲ್ಲಿ ಯಾವ ಹುದ್ದೆಯೂ ಬೇಕಾಗಿಲ್ಲ, ನನಗೆ ಪರ್ಮನೆಂಟ್ ಆಗಿ ಕಾರ್ಯಕರ್ತನ ಪದವಿಯೇ ಸಾಕು ಅಂತ ಅವ್ರು ಹೇಳಿರೋದು ನೋಡಿದ್ರೆ, ಹೌದು ನಿಮ್ಮ ಊಹೆ ಸ್ವಲ್ಪ ಮಟ್ಟಿಗೆ ನಿಜ ಇರಬಹುದು. ಆದ್ರೆ ಇಂಥದ್ದೇ ಮಾತನ್ನ ಅವತ್ತು ಡಿ ಕೆ ಶಿವಕುಮಾರ್ ಅವ್ರ ಮನೆಗೆ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಮೀಟಿಂಗ್ಗೆ ಬಂದಿದ್ದ ಸಿದ್ದರಾಮಯ್ಯನವರು ಬೆಳಿಗ್ಗೆ ಹೇಳಿದ್ರು, ಡಿ ಕೆ ಶಿವಕುಮಾರ್ ಯಾವಾಗ ಮುಖ್ಯಮಂತ್ರಿ ಆಗ್ತಾರೆ ಅನ್ನೋ ಪ್ರಶ್ನೆಗೆ ಹೈಕಮಾಂಡ್ ಹೇಳಿದಾಗ ಅಂದಿದ್ರು. ಮಧ್ಯಾಹ್ನದಷ್ಟೊತ್ತಿಗೆ ಅವರು ಕೂಡ ಇದೇ ತರದ ವೈರಾಗ್ಯದ ಮಾತಾಡಿದ್ರು. ಅಧಿಕಾರ ಏನ್ ಶಾಶ್ವತ ಅಲ್ಲ, ಅಧಿಕಾರ ನಮ್ಮ ಅಪ್ಪನ ಮನೆ ಆಸ್ತಿನ, ಅಧಿಕಾರ ಯಾವತ್ತೂ ಶಾಶ್ವತ ಅಲ್ಲ ಅನ್ನೋ ಮಾತಾಡಿದಾಗ ಅವಾಗ ಏನ್ ಅನ್ಕೊಂಡಿದ್ರು, ಅಯ್ಯೋ ಸಿದ್ದರಾಮಯ್ಯನವರು ಕೂಡ ವೈರಾಗ್ಯ ಬಂತ ಅಂತ ಎಲ್ರು ಆಡ್ಕೊಳ್ಳಾಗಿತ್ತು. ಇವತ್ತು ಡಿ ಕೆ ಶಿವಕುಮಾರ್ ಅವರು ಮಾತಾಡಿದ್ ನೋಡಿದ್ರೆ ಬಹುಶಃ ಹೈಕಮಾಂಡ್ ನಲ್ಲಿ ತಾವು ಅನ್ಕೊಂಡಿರುವಷ್ಟು ಸುಳ್ಳಿತವಾಗಿಲ್ಲ ಅಂತ ಕಾಣುತ್ತೆ. ತಮ್ಮ ಮುಖ್ಯಮಂತ್ರಿ ಆಗಬೇಕೆಂಬ ಕನಸನ್ನು ನನಸಾಗಿಸಿಕೊಳ್ಳೋ ಹಾದಿ ಸ್ವಲ್ಪ ಕಲ್ಲು ಮುಳ್ಳುಗಳಿಂದ ತುಂಬಿದೆ ಅಂತ ಕಾಣ್ತಾ ಇದೆ. ನಿನ್ನೆ ರಾತ್ರಿವರೆಗೂ ಬಂದ ವದಂತಿಗಳೇನು ಅಂತಂದ್ರೆ ರಾಹುಲ್ ಗಾಂಧಿ ಅವ್ರ ಕೈಗೆ ಸಿಗ್ತಾ ಇಲ್ಲ, ರಾಹುಲ್ ಗಾಂಧಿ ಇವ್ರಿಗೆ ಅಧಿಕೃತವಾದ ಅಪಾಯಿಂಟ್ಮೆಂಟ್ ಕೊಡ್ತಾ ಇಲ್ಲ ಇತ್ಯಾದಿ ಕೇಳ್ತಾ ಇದ್ದೇವೆ. ಆದ್ರೆ ಏನೇ ಆಗ್ಲಿ, ಈ 2.5 ವರ್ಷಗಳಿಂದ ನಿರಂತರವಾಗಿ ಕೇಳ್ತಾ ಬಂದ ಈ ಪ್ರಶ್ನೆ, ಅಧಿಕಾರ ಹಸ್ತಾಂತರ ಆಗುತ್ತಾ ಇಲ್ವಾ, ಒಳ ಒಪ್ಪಂದ ಆಗುತ್ತಾ ಇಲ್ವಾ, ಮುಖ್ಯಮಂತ್ರಿ ಬದಲಾವಣೆ ಆಗುತ್ತಾ ಇಲ್ವಾ, ಈ ಪ್ರಶ್ನೆಗಳ ಉತ್ತರ ಏನೇ ಆಗ್ಲಿ ಇದರಲ್ಲಿ ಡಿ ಕೆ ಶಿವಕುಮಾರ್ ಯಶಸ್ವಿ ಆಗ್ತಾರೋ ಅಥವಾ ವಿಫಲರಾಗ್ತಾರೋ, ಇನ್ನು ಮುಂದೆ ಮಾತ್ರ ಹೈಕಮಾಂಡ್ ಯಾವುದೋ ಒಂದು ತೀರ್ಮಾನಕ್ಕೆ ಬಂದಾಗ ಕರ್ನಾಟಕದ ಕಾಂಗ್ರೆಸ್ ಪಕ್ಷದ ರಾಜಕಾರಣ ಮೊದಲಿಂದ ಇರ್ಲಿಕ್ಕೆ ಸಾಧ್ಯವೇ ಇಲ್ಲ. ಕರ್ನಾಟಕದ ಒಟ್ಟಾರೆ ಸಾರ್ವಜನಿಕ ಬದುಕಿನ ಲಯವೇ ಬದಲಾಗ್ಬಿಡಬಹುದು, ಅದು ಮಾತ್ರ ಖಚಿತ. ಹೆಂಗೆ ಎಂದಿನಂತೆ ಇವತ್ತು ಕೂಡ ಪವರ್ ಪಾಲಿಟಿಕ್ಸ್ ಕಾರ್ಯಕ್ರಮದಲ್ಲಿ ಈ ದಿನದ ರಾಜಕೀಯ ವಿದ್ಯಮಾನವನ್ನ ಮತ್ತಷ್ಟು ವಿಶ್ಲೇಷಣಾತ್ಮಕವಾಗಿ ವಿವರಿಸಲಿಕ್ಕೆ ನಮ್ಮ ಜೊತೆ ಹಿರಿಯ ಪತ್ರಕರ್ತರು ಹಾಗೆ ರಾಜಕೀಯ ವಿಶ್ಲೇಷಕರಾದ ರವೀಂದ್ರ ರೇಷ್ಮೆ ಸರ್ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸ್ಮಿತಾ.
ರವೀಂದ್ರ ರಶ್ಮಿ ಸರ್, ಹಿಂದೊಮ್ಮೆ ಅಧಿವೇಶನಕ್ಕೂ ಕೆಲವೇ ದಿನಗಳ ಮುಂಚೆ ವೇದಿಕೆ ಕಾರ್ಯಕ್ರಮದಲ್ಲಿ ತ್ಯಾಗದ ಮಾತುಗಳನ್ನ ಪುನರುಚ್ಚರಿಸಿದ್ರು ಡಿಕೆ ಶಿವಕುಮಾರ್ ಅವರು. ಆಗ್ ಬಂದ ವಿಶ್ಲೇಷಣೆ ಇದು ಬಹುಶಃ ಡಿಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯನವರಿಗೆ ತ್ಯಾಗದ ಮಹತ್ವವನ್ನ ತಿಳಿಸ್ತಾ ಇರಬಹುದು, ಸಿದ್ದರಾಮಯ್ಯನವರು ಪಟ್ಟತ್ಯಾಗ ಮಾಡ್ಲಿ ಅನ್ನೋ ವಿಚಾರವನ್ನು ತಿಳಿಸ್ತಾ ಇರಬಹುದು ಅಂತ ಹೇಳಿ. ಬಟ್ ಇವತ್ತು ಅವರ ಟೋನ್ ಬದಲಾಗಿದೆ ಸರ್. ಮತ್ತದೇ ತ್ಯಾಗದ ಮಾತು, ವೈರಾಗ್ಯದ ಮಾತಾದ್ರೂ ಕೂಡ ಡಿಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯನವರಿಗೆ ಟಾಂಟ್ ಕೊಡೋ ರೀತಿಯಲ್ಲಿ ಕೇಳ್ತಾ ಇಲ್ಲ ಅಂತಿದ್ರು. ನೋಡಿ, ಅವತ್ತು ಪಕ್ಷದ ಕಚೇರಿಯಲ್ಲಿ ನಡೆದ ಇಂದಿರಾ ಗಾಂಧಿ ಅವರ ಜನ್ಮದಿನೋತ್ಸವ ಸಮಾರಂಭದಲ್ಲಿ ಅವರು ವೇದಿಕೆಯಿಂದ ಹೇಳಿದ್ದು, ಸೋನಿಯಾ ಗಾಂಧಿ ಅವರು ಯಾವ ರೀತಿ 2004ರಲ್ಲಿ ತಮ್ಮ ಮಡಿಲಿಗೆ ಬಿದ್ದ ಪ್ರಧಾನಮಂತ್ರಿ ಪದವಿಯನ್ನ ತ್ಯಾಗ ಮಾಡಿ ಡಾಕ್ಟರ್ ಮನಮೋಹನ್ ಸಿಂಗ್ ರಂತ ಒಬ್ಬ ಅರ್ಥಶಾಸ್ತ್ರಜ್ಞನ ಪ್ರಧಾನಮಂತ್ರಿ ಮಾಡಿದ್ರು, ಆ ತ್ಯಾಗ ನಮಗೆ ಮೇಲ್ಪಂಕ್ತಿ ಆಯಿತು ಅಂತ ಹೇಳಿದಾಗ ಅದು ಖಂಡಿತವಾಗೂ ಅದು ಸಿದ್ದರಾಮಯ್ಯನವರಿಗೂ ಮತ್ತು ಸಿದ್ದರಾಮಯ್ಯನವರ ಬೆಂಬಲಿಗರಿಗೂ ಕಳಿಸಿದ ಒಂದು ಸಂದೇಶವಾಗಿತ್ತು. ಒಂದು ನೆನಪಿಸಿದ್ರು, ನೋಡಿ ಇಂಥ ಆದರ್ಶಪ್ರಾಯವಾದ ಒಂದು ಉದಾಹರಣೆ ನಮ್ಮ ಪಕ್ಷದಲ್ಲಿದೆ, ಆ ಪರಂಪರೆ ನಮ್ಮ ಪಕ್ಷದಲ್ಲಿದೆ, ಅದನ್ನ ನೀವು ಕೂಡ ಪಾಲಿಸಬೇಕು ಅನ್ನೋ ರೀತಿಯಲ್ಲಿ ಮಾತಾಡಿದ್ರು. ಇವತ್ತು ಬೆಳಗಿನ ನಿಮ್ಮ ಸುದ್ದಿ ಪ್ರಸಾರದಲ್ಲಿ ನೋಡಿದ ಹಾಗೆ ನನಗೆ ಪಕ್ಷದಲ್ಲಿ ಯಾವ ಹುದ್ದೆಯೂ ಬೇಕಾಗಿಲ್ಲ, ನನಗೆ ಪರ್ಮನೆಂಟ್ ಆಗಿ ಕಾರ್ಯಕರ್ತನ ಪದವಿಯೇ ಸಾಕು ಅಂತ ಅವ್ರು ಹೇಳಿರೋದು ನೋಡಿದ್ರೆ, ಹೌದು ನಿಮ್ಮ ಊಹೆ ಸ್ವಲ್ಪ ಮಟ್ಟಿಗೆ ನಿಜ ಇರಬಹುದು. ಆದ್ರೆ ಇಂಥದ್ದೇ ಮಾತನ್ನ ಅವತ್ತು ಡಿ ಕೆ ಶಿವಕುಮಾರ್ ಅವ್ರ ಮನೆಗೆ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಮೀಟಿಂಗ್ಗೆ ಬಂದಿದ್ದ ಸಿದ್ದರಾಮಯ್ಯನವರು ಬೆಳಿಗ್ಗೆ ಹೇಳಿದ್ರು, ಡಿ ಕೆ ಶಿವಕುಮಾರ್ ಯಾವಾಗ ಮುಖ್ಯಮಂತ್ರಿ ಆಗ್ತಾರೆ ಅನ್ನೋ ಪ್ರಶ್ನೆಗೆ ಹೈಕಮಾಂಡ್ ಹೇಳಿದಾಗ ಅಂದಿದ್ರು. ಮಧ್ಯಾಹ್ನದಷ್ಟೊತ್ತಿಗೆ ಅವರು ಕೂಡ ಇದೇ ತರದ ವೈರಾಗ್ಯದ ಮಾತಾಡಿದ್ರು. ಅಧಿಕಾರ ಏನು ಶಾಶ್ವತ ಅಲ್ಲ, ಅಧಿಕಾರ ನಮ್ಮ ಅಪ್ಪನ ಮನೆ ಆಸ್ತಿನ, ಅಧಿಕಾರ ಯಾವತ್ತೂ ಶಾಶ್ವತ ಅಲ್ಲ ಅನ್ನೋ ಮಾತಾಡಿದಾಗ ಅವಾಗ ಏನ್ ಅನ್ಕೊಂಡಿದ್ರು, ಅಯ್ಯೋ ಸಿದ್ದರಾಮಯ್ಯನವರು ಕೂಡ ವೈರಾಗ್ಯ ಬಂತ ಅಂತ ಎಲ್ಲರೂ ಆಡ್ಕೊಳ್ಳಾಗಿತ್ತು. ಇವತ್ತು ಡಿ ಕೆ ಶಿವಕುಮಾರ್ ಅವರು ಮಾತಾಡಿದ್ ನೋಡಿದ್ರೆ ಬಹುಶಃ ಹೈಕಮಾಂಡ್ ನಲ್ಲಿ ತಾವು ಅನ್ಕೊಂಡಿರುವಷ್ಟು ಸುಳ್ಳಿತವಾಗಿಲ್ಲ ಅಂತ ಕಾಣುತ್ತೆ. ತಮ್ಮ ಮುಖ್ಯಮಂತ್ರಿ ಆಗಬೇಕೆಂಬ ಕನಸನ್ನು ನನಸಾಗಿಸಿಕೊಳ್ಳೋ ಹಾದಿ ಸ್ವಲ್ಪ ಕಲ್ಲು ಮುಳ್ಳುಗಳಿಂದ ತುಂಬಿದೆ ಅಂತ ಕಾಣ್ತಾ ಇದೆ. ನಿನ್ನೆ ರಾತ್ರಿವರೆಗೂ ಬಂದ ವದಂತಿಗಳೇನು ಅಂತಂದ್ರೆ, ರಾಹುಲ್ ಗಾಂಧಿ ಅವ್ರ ಕೈಗೆ ಸಿಗ್ತಾ ಇಲ್ಲ, ರಾಹುಲ್ ಗಾಂಧಿ ಇವ್ರಿಗೆ ಅಧಿಕೃತವಾದ ಅಪಾಯಿಂಟ್ಮೆಂಟ್ ಕೊಡ್ತಾ ಇಲ್ಲ ಇತ್ಯಾದಿ ಕೇಳ್ತಾ ಇದ್ದೇವೆ. ಆದ್ರೆ ಏನೇ ಆಗ್ಲಿ, ಈ 2.5 ವರ್ಷಗಳಿಂದ ನಿರಂತರವಾಗಿ ಕೇಳ್ತಾ ಬಂದ ಈ ಪ್ರಶ್ನೆ, ಅಧಿಕಾರ ಹಸ್ತಾಂತರ ಆಗುತ್ತಾ ಇಲ್ವಾ, ಒಳ ಒಪ್ಪಂದ ಆಗಿತ್ತಾ ಇಲ್ವಾ, ಮುಖ್ಯಮಂತ್ರಿ ಬದಲಾವಣೆ ಆಗುತ್ತಾ ಇಲ್ವಾ, ಈ ಪ್ರಶ್ನೆಗಳ ಉತ್ತರ ಏನೇ ಆಗ್ಲಿ ಇದರಲ್ಲಿ ಡಿ ಕೆ ಶಿವಕುಮಾರ್ ಯಶಸ್ವಿ ಆಗ್ತಾರೋ ಅಥವಾ ವಿಫಲರಾಗ್ತಾರೋ. ಇನ್ನು ಮುಂದೆ ಮಾತ್ರ ಹೈಕಮಾಂಡ್ ಯಾವುದೋ ಒಂದು ತೀರ್ಮಾನಕ್ಕೆ ಬಂದಾಗ ಕರ್ನಾಟಕದ ಕಾಂಗ್ರೆಸ್ ಪಕ್ಷದ ರಾಜಕಾರಣ ಮೊದಲಿಂದ ಇರ್ಲಿಕ್ಕೆ ಸಾಧ್ಯವೇ ಇಲ್ಲ. ಕರ್ನಾಟಕದ ಒಟ್ಟಾರೆ ಸಾರ್ವಜನಿಕ ಬದುಕಿನ ಲಯವೇ ಬದಲಾಗಿ ಬಿಡಬಹುದು, ಅದು ಮಾತ್ರ ಖಚಿತ.